ಓಕೆ, ಏನ್ ಹೇಳ್ತಾರೆ, ಗಿವನ್ ದಾಟ್ ಏನ್ ಹೇಳಿದಾರೆ, 10 to the power 0.48 ಎಕ್ಸ್ ಆದ್ರೆ 10 to the power 0.70 ವೈ ಆದ್ರೆ ಎಕ್ಸ್ ಟು ದ ಪವರ್ ಝೆಡ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಆದ್ರೆ ಝೆಡ್ ವ್ಯಾಲ್ಯೂ ಏನಾಗ್ಬೋದು? ಓಕೆನಾ? ಸೊ ಒನ್ ಬೈ ಒನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಎಕ್ಸ್ ಅನ್ನೋದು 10 to the power 0.48. ಓಕೆ, ಸೊ ಇದನ್ನ ನೀವು ಹೇಗೆ ರೀರೈಟ್ ಮಾಡ್ಕೋಬಹುದು? 48 ಅನ್ನ ನೀವು ಹೇಗೆ ಬರಿಬಹುದು? ಡೆಸಿಮಲ್ ಆದ್ಮೇಲೆ 2 ಡಿಜಿಟ್ಸ್ ಇದಾವೆ, ಸೊ ಇದು 100 ಆಯ್ತು, ಕರೆಕ್ಟ್ ಅಲ್ವಾ? ಅಥವಾ ಇದನ್ನ ಹೇಗ್ ಬರ್ಕೋಬಹುದು? 4 ನಿಂದ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ? 12 ಆಯ್ತು, 25 ಆಯ್ತು, ಕರೆಕ್ಟ್ ಅಲ್ವಾ? ಎಸ್. ಅದೇ ತರ y ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು y ಅನ್ನೋದು 10 to the power 0.70. ಸ್ವಲ್ಪ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಡೆಸಿಮಲ್ ಆದ್ಮೇಲೆ 2 ಡಿಜಿಟ್ಸ್ ಇದಾವೆ, ಸೊ ಇದೇನಾಯ್ತು? ಡಿವೈಡೆಡ್ ಬೈ 100 ಆಯ್ತು, ಸರಿನಾ? ಸೊ y ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? 10 to the power 7/10 ಆಯ್ತು. ಓಕೆ, ಫೈನ್. ಎಕ್ಸ್ ವ್ಯಾಲ್ಯೂ ಸಿಕ್ತು, y ವ್ಯಾಲ್ಯೂ ಸಿಕ್ತು. ಅವ್ರು ಏನ್ ಹೇಳ್ತಾ ಇದ್ದಾರೆ? ಎಕ್ಸ್ ಟು ದ ಪವರ್ ಝೆಡ್ ವೈ ಸ್ಕ್ವೇರ್ಗೆ ಈಕ್ವಲ್ ಆಗುತ್ತೆ. ಓಕೆ, ಈಗ ನೋಡಿ, ಏನೋ ಒಂದು ಈಕ್ವಾಲಿಟಿ ಸೈನ್ ಕೊಟ್ರೆ ಬೇಸ್ ಮತ್ತೆ ಪವರ್ ಈಕ್ವಲ್ ಆಗ್ಲೇಬೇಕು. ಯಾಕಂದ್ರೆ ನಾನು ಏನೋ ಒಂದು ಈ ತರ ಅನ್ನೋನ್ ಕೊಟ್ಟು, ಓಕೆ, ನಾನು ಈ ತರ ಬರೆದ್ರೆ ಇದು ಸಾಧ್ಯ ಇದೆಯಾ ಮ್ಯಾಥಮೆಟಿಕ್ಸ್ ನಲ್ಲಿ? ಇಲ್ಲ. 2³ ಅಂದ್ರೆ 8 ಆಗುತ್ತೆ, 3² ಅಂದ್ರೆ 9 ಆಗುತ್ತೆ. ದೀಸ್ ಆರ್ ನಾಟ್ ಈಕ್ವಲ್, ಕರೆಕ್ಟ್? ಸೊ ಈ ತರ ಮ್ಯಾಥಮೆಟಿಕ್ಸ್ ನಲ್ಲಿ ಎಕ್ಸ್ಪೋನೆಂಟ್ ಬರ್ದಾಗ ಯಾವುದೇ ಒಂದು ಈಕ್ವಾಲಿಟಿ ಸೈನ್ ಕೊಟ್ರು ಎರಡೂ ಕಡೆ ಬೇಸ್ ಮತ್ತೆ ಅದು ಒಂದೇ ವ್ಯಾಲ್ಯೂ ಬರ್ಬೇಕು, ಅಂದ್ರೆ ಬೇಸ್ ಮತ್ತೆ ಪವರ್ ಒಂದೇ ಇರ್ಬೇಕು, ಸರಿನಾ? ಓಕೆ, ಸೊ ಇದರಿಂದ ಏನ್ ನನ್ಗೆ ಗೊತ್ತಾಗ್ತಾ ಇದೆ? ಈಕ್ವಾಲಿಟಿ ಸೈನ್ ಇದ್ದಿದ್ರಿಂದ ಸಮ್ವೇರ್ ದೀಸ್ ಟೂ ವಿಲ್ ಬಿ ಈಕ್ವಲ್. ಓಕೆ, ನೋಡೋಣ ನಮ್ಗೆ ಏನ್ ಈಕ್ವಲ್ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, ಎಷ್ಟಂತ? 10 to the power 12/25 ಅಂತ. ಇದನ್ನ ಟು ದ ಪವರ್ ಝೆಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೈ ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ. y ನಮ್ಗೆ ಎಷ್ಟು ಸಿಕ್ತು? 10 to the power 7/10. ಓಕೆ, ಸೊ ನಾನಿಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಇದೇನಾಯ್ತು? 12 into z ಡಿವೈಡೆಡ್ ಬೈ 25. ಆಮೇಲೆ ಈ ಕಡೆ ಏನ್ ಸಿಕ್ತು? 7 into 2 14 ಆಯ್ತು, ಡಿವೈಡೆಡ್ ಬೈ 10. ಈಗ ನೋಡ್ಬೋದು ನಿಮ್ಗೆ ಕ್ಲಿಯರ್ ಆಗಿ ಬೇಸ್ ಒಂದೇ ಇದೆ, ಸೊ ಪವರ್ ಈಕ್ವಲ್ ಆಗಿರುತ್ತೆ. ಸೊ ಪವರ್ ಈಕ್ವಲ್ ಆಗಿದ್ರೆ ಇದು ಎಷ್ಟಾಯ್ತು? 14/10, ಕರೆಕ್ಟ್? ಸೊ ನೀವೇನೇನ್ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ? 2 5s 2 7s, ಕರೆಕ್ಟ್ ಅಲ್ವಾ? ಆಮೇಲೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7/5 ಆಯ್ತು, ಇದು 25/12 ಆಯ್ತು. ಯಾವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5 1s 5 5s. ಎಸ್, ಸೊ ಇದು 35 ಆಯ್ತು, ಡಿವೈಡೆಡ್ ಬೈ 12. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ಲಿ ಎಷ್ಟು ಸಿಗುತ್ತೆ? 12 1s 12, 12 2s 24, 12 3s 36. ಸೊ 3s ಜಾಸ್ತಿ ಆಯ್ತು, ಸೊ 2 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ. ಸೊ ಇದು ನಿಯರ್ ವ್ಯಾಲ್ಯೂ ಎಷ್ಟಾಯ್ತು? 2 ಪಾಯಿಂಟ್ ಸಮಥಿಂಗ್. ಯಾವ್ದದ ಆನ್ಸರು? 2.9. ಅವರು ಕೇಳಿದ್ದು ಸಮೀಪದ ಬೆಲೆನೆ ಕೇಳಿದ್ದಾರೆ, ಎಕ್ಸಾಕ್ಟ್ ಬೆಲೆ ಕೇಳಿಲ್ಲ. ಇದಕ್ಕೆ ಸಮೀಪವಾಗಿರೋ ಬೆಲೆ ಯಾವುದು ಅಂತ, ವಿಚ್ ಇಸ್ 2.9. ಓಕೆ, ನೆಕ್ಸ್ಟ್